ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಏರಿಯಾ ಬಂದು ಕಂಪ್ಲೀಟ್ ಇಂಡಸ್ಟ್ರಿಯಲ್ ಏರಿಯಾ. ಊಟಿ ರೋಡಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 15 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 15 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 3 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಈ ಒಂದು ರಸ್ತೆಗೆ ಅಟ್ಯಾಚ್ ಆದಾಗೆ 2 ಸರ್ವೆ ನಂಬರು ಪ್ರಾಪರ್ಟಿ ಮಾರಾಟಕ್ಕಿದೆ ನೋಡಿ. ಇದು ಏನಿದೆ, ಇದು ಸ್ಟ್ರೈಟ್ ಇದೆ ಜಾಸ್ತಿ. ಇದು 2 ಸರ್ವೆ ನಂಬರ್ ಇದೆ. ಬಟ್ ಏನು ರೋಡ್ ಫೇಸಿಂಗ್ ಇದೆಯಲ್ಲ, ಇದು ಬೇಲಿ ಬೆಳ್ಕೊಂಡಿದೆ. ಇದು ತಾರ್ ರೋಡ್ಗೆ ಇರುವಂಥದ್ದು. ಇದು ನಾರ್ತ್ ಫೇಸಲ್ಲಿ ಬರುವಂಥ ಪ್ರಾಪರ್ಟಿ. ಸುಮಾರು ಇದು ಒಂದು 3.5 ಎಕರೆ ಬರುತ್ತೆ. ಇದು 2 ಸರ್ವೆ ನಂಬರು, 2 ಫ್ಯಾಮಿಲಿ ಬರುತ್ತೆ. ಈ ಪ್ರಾಪರ್ಟಿ ನಿಯರ್ ಬೈ ಇಂಡಸ್ಟ್ರಿಗೆ ಇರೋದ್ರಿಂದ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಆಲ್ರೆಡಿ ನಿಯರ್ ಬೈಲೇ ಇದೆ. ಫಾರ್ ಎಕ್ಸಾಂಪಲ್ಲು ಈ ಕಡೆ ಏಷ್ಯನ್ ಪೇಂಟ್ ಇರ್ಬೋದು, UB ಫ್ಯಾಕ್ಟ್ರಿ ಇರ್ಬೋದು. ಸೊ ಹೀಗೆ ಸುಮಾರು ಫ್ಯಾಕ್ಟ್ರೀಸ್ಗಳು ಈ ಭಾಗದಲ್ಲಿ ಬಂದಿವೆ. ಸೊ ಹಾಗಾಗಿ ಈ ಒಂದು ಸರೌಂಡಿಂಗ್ಸಲ್ಲಿ ಈ ಒಂದು ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ಕೂಡ ಜನರಲ್ ಪ್ರಾಪರ್ಟಿ. ಬಟ್ ಯಾವುದೇ ರೀತಿಯ ಕನ್ವರ್ಷನ್ ಆಗಲಿ ಅಥವಾ KDBಗಾಗಲಿ ಇದು ಸೇರಿಲ್ಲ, ಕನ್ವರ್ಷನ್ ಆಗಿಲ್ಲ. ಇದು ರೈತರ ಹತ್ರನೇ ಇರುವಂತಹ ಒಂದು ಲ್ಯಾಂಡ್. ಇದು ಮೈಸೂರಿಗೆ ಹತ್ತಿರ ಇದೆ. ಸೊ ಇದನ್ನು ಒಂದು ಮಲ್ಟಿಪರ್ಪಸ್ ಅಂತಲೂ ಕೂಡ ಹೇಳ್ಬೋದು. ಸಪೋಸ್ ಇಂಡಸ್ಟ್ರಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಸೊ ಇದನ್ನು ಅಗ್ರಿಕಲ್ಚರ್ಗೆ ಯೂಸ್ ಆಗುತ್ತೆ. ಇದೊಂದು ಫಾರ್ಮ್ ಹೌಸ್ ಮಾಡ್ಕೊಬೋದು. ಇದು ಸದಾಕಾಲ ಬ್ಯುಸಿ ಇರುವಂತಹ ಏರಿಯಾ. ಈ ರಸ್ತೆ ಬಂದು ಊಟಿ ರೋಡಿಂದ ಬಂದರೆ ಹಂಗೆ ಸುತ್ತೂರಿಗೆ ಹೋಗುತ್ತೆ. ಸೊ ಫಸ್ಟ್ ಪ್ರಯಾರಿಟಿ ಬಂದು ಈ ಪ್ರಾಪರ್ಟಿ ಇಂಡಸ್ಟ್ರಿಗೆ ಹೇಳಿ ಮಾಡ್ದಂಗಿದೆ ಜಾಗ ನೋಡಿ. ಇದು ಕೂಡ ಬ್ರಿಕ್ಸ್ ಇಂಡಸ್ಟ್ರಿ ಆಲ್ರೆಡಿ ನಡೀತಾ ಇದೆ. ಸೊ ಈಗ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೇಕಾದ್ರೆ ಮಾಡ್ಬೋದು. ಇದು ಈಗ ಟೋಟಲ್ ಏನು 2 ಸರ್ವೆ ನಂಬರ್ ಇದೆಯಲ್ಲ, ಇನ್ ಕೇಸ್ ಒಂದು 2 ಎಕರೆ 5 ಗುಂಟೆ ಒಬ್ರದ್ದು, ರಿಮೈನಿಂಗ್ ಒಬ್ರದ್ದು ಇದೆ. ಸೊ ಆ ಥರನೂ ಕೂಡ ತೊಗೊಬೋದು. ಸೊ ಇದು ಸಪ್ರೇಟ್ RTC ಇದೆ. ನಂಬರ್ ಒಂದೇ ಆದ್ರೂ ಕೂಡ ಕೋಡು ಬೇರೆ ಬೇರೆ ಇದೆ. ಸೊ ಟೋಟಲ್ 2 ಫ್ಯಾಮಿಲಿ ಬರ್ತಾರೆ ಇದಕ್ಕೆ. ಇದೊಂದು ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.